ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡ್ಯಾಡಿ, ಹೇಗಿದ್ದೀರಿ ಡ್ಯಾಡಿ? ಮಾವ, ನೀವೇನು ಹೆದರಬೇಡಿ, ನಾವು ಬಂದಿದ್ದೀವಲ್ಲ. ಡ್ಯಾಡಿ, ನೀವು ಧೈರ್ಯವಾಗಿರಿ. ಮ್ಯೂಸಿಕ್ ಥೆರಪಿ ಮಾಡಿದ್ರೆ ನಿಮಗೆ ಪೂರ್ತಿ ಗುಣ ಆಗುತ್ತೆ. ಅದಕ್ಕೆ ನಾವು ಬಂದಿದ್ದು. ಅಮ್ಮ ಐಶ್ವರ್ಯ, ಕಾಶಿಯಿಂದ ತರಿಸಿರೋ ಗಂಗಾಜಲನ ತಗೊಂಡ್ ಬರಕ್ ಹೇಳಿದ್ದೆ, ಅದನ್ನ ತಂದಿದೀಯಲ್ಲ? ಅಯ್ಯೋ, ಮರ್ತೆ ಹೋಗ್ಬಿಟ್ಟೆ ಅತ್ತೆ. ಅದು ಮಾವನ್ ರೂಮಲ್ಲೇ ಇದೆ. ಹೊರಡೋವಾಗ ತಗೊಂಡು ಹೋಗೋಣ ಅನ್ಕೊಂಡೆ, ಅರ್ಜೆಂಟಲ್ಲಿ ಮರ್ತ್ಬಿಟ್ಟೆ. ಆ ಗಂಗಾಜಲದಲ್ಲಿ ಅಭಿಷೇಕ ಮಾಡಿಸಿದ್ರೆ ಒಳ್ಳೇದಲ್ವಾ ಅಂತ ತಗೊಂಡ್ ಬರೋದಕ್ಕೆ ಹೇಳಿದ್ನಮ್ಮ. ಪರವಾಗಿಲ್ಲ ಅತ್ತೆ, ಮನೆ ಹತ್ರನೇ ಇದೀವಲ್ವಾ, ವಾಪಸ್ ಹೋಗಿ ತಂದ್ರಾಯ್ತು. ಡ್ರೈವರ್ ಮೇಡಮ್, ಕಾರ್ ಟರ್ನ್ ಮಾಡು. ಸರಿ ಮೇಡಮ್. ಇಷ್ಟು ದಿನ ಅದಕ್ಕೆ ಕೊಬ್ಬರಿ ಎಣ್ಣೆ ಕೊಟ್ಟು ನಿಮಗೆ ಮಸಾಜ್ ಮಾಡಿಸಿದ್ಲು ಡ್ಯಾಡಿ. ಈಗ ಸತ್ಯ ಅವರು ಒಳ್ಳೆ ಮೆಡಿಕೇಟೆಡ್ ಆಯಿಲ್ ತಂದಿದ್ದಾರೆ. ಇದರಿಂದ ಮಸಾಜ್ ಮಾಡಿದ್ರೆ ನೀವು ಬೇಗ ಗುಣ ಆಗ್ತೀರಿ. ನಿಮ್ಮ ನರಗಳಲ್ಲಿ ಚೈತನ್ಯ ಬರೋ ಹಾಗೆ ಶ್ಯಾಮ ಚೆನ್ನಾಗಿ ಹಾಡು ಹೇಳ್ತಾಳೆ. ಮ್ಯೂಸಿಕ್ ಥೆರಪಿಯಿಂದ ತಾತಂಗೆ ಹೇಗೆ ಗುಣ ಆಯ್ತೋ ಈಗ ನಿಮಗೆ ಕೂಡ ಹಾಗೆ ಗುಣ ಆಗತ್ತೆ. ನೀವಿರಿ ಅತ್ತೆ, ನಾನು ತಗೊಂಡು ಬರ್ತೀನಿ. ನಿಖಿಲ್, ನೀನು ಅದಕ್ಕೆ ಬರ್ತಿದ್ದಾರೆ. ಬನ್ನಿ. ಹಾ, ಇಲ್ಲಿರೋಣ. ನಡಿ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಹಾ, ಮಾವ, ನೀವು ಹುಷಾರಾಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಅತ್ತೆ, ನೀವು ಹುಷಾರಾಗಿ ಏನ್ ಮಾಡ್ತೀರಾ?
ಯಾಕೆ ಮರ್ತೋದೆ? ಪೂಜೆ ಸಕ್ಸಸ್ ಆಗಬಾರ್ದು ಅಂತ ನನಗೆ ಆಲ್ ದ ಬೆಸ್ಟ್ ಹೇಳಿ. ಆದ್ರೂ ಇವ್ರ ಹುಚ್ಚು ನೋಡಿ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಏನು? ಅಯ್ಯಮ್ಮ ಹೋಗಿದ್ದಾರೆ ಬನ್ನಿ. ಹೋದ್ರು ಬಾರಮ್ಮ. ಬನ್ನಿ ಅತ್ತೆ. ನಮಸ್ಕಾರ ಪುರೋಹಿತ್ರೆ. ನಮಸ್ತೆ. ಪರಮೇಶ್ವರಾರ್ಪಣಮಸ್ತು. ಅಮ್ಮ, ಆ ಪೂಜಾ ಸಾಮಗ್ರಿಯಲ್ಲಿ ಇಟ್ಟು ಹೋಗಿ ಗುಡಿ ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಆಗ್ಲಿ ಪುರೋಹಿತ್ರೆ. ಕೂತ್ಕೊಳ್ಳಿಮ್ಮ. ಪುರೋಹಿತ್ರೆ, ಅದು ಗಂಗಾಜಲ ಅಭಿಷೇಕಕ್ಕೆ ಉಪಯೋಗಿಸಿ. ಸರಿನಮ್ಮ. ಅಮ್ಮ, ಆಚಮನ ಮಾಡಿ. ಓಂ ಆಚಮ್ಯ ಹಸ್ತಂ ಪ್ರಕ್ಷಾಳ್ಯ. ಓಂ ಕೇಶವಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ. ಓಂ ಮಾಧವಾಯ ಸ್ವಾಹ. ಆಚಮ್ಯಾನಂತರಂ ಹಸ್ತೋ ಪ್ರಕ್ಷಾಳ್ಯ. ಅಮ್ಮ, ಆಚಮನ ಮಾಡಿ. ಓಂ ಕೇಶವಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ. ಓಂ ಮಾಧವಾಯ ಸ್ವಾಹ. ಓಂ ನಮಃ ಶಿವಾಯ. ಹಸ್ತೋ ಪ್ರಕ್ಷಾಳ್ಯ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ವಸುಧರಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಋಷಿಕೇಶಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಅಮ್ಮ, ಸ್ವಾಮಿಯವರಿಗೆ ಅಭಿಷೇಕ ಮಾಡಿ. ಓಂ ಶಿವಾಯ ಪರಮೇಶ್ವರಾಯ ಶಂಭವೇ ಪಿನಾಕಿನೇ ಶಶಿಶೇಖರಾಯ ವಾಮದೇವಾಯ ವಿರೂಪಾಕ್ಷಾಯ ಕಪರ್ಧಿನೇ ನೀಲಲೋಹಿತಾಯ ಶಂಕರಾಯ ಶೂಲಪಾಣಿನೇ ಖಟ್ವಾಂಗಿನೇ ನಮೋ ನಮಃ. ಓಂ ವಿಷ್ಣುವಲ್ಲಭಾಯ ಶಿಪಿವಿಷ್ಠಾಯ ಅಂಬಿಕಾನಾಥಾಯ ಶ್ರೀಕಂಠಾಯ ಭಕ್ತವತ್ಸಲಾಯ ನಮೋ ನಮಃ. ಓಂ ಭವಾಯ ಶರ್ವಾಯ ತ್ರಿಲೋಕೇಶಾಯ ಶ್ರೀತಿಕಂಠಾಯ ಶಿವಪ್ರಯಾಯ ನಮೋ ನಮಃ. ಓಂ ಉಗ್ರಾಯ ಕಪಾಲನೆ ಕಾಮಾರ್ಯೇ ಅಂಧಕಾಸುರಸೂದನಾಯ ಗಂಗಾಧರಾಯ ನಮೋ ನಮಃ. ಓಂ ಲಲಾಟಾಕ್ಷಾಯ ಕಾಲಕಾಲಾಯ ಕೃಪಾನಿಧಿಯೇ ಭೀಮಾಯ ಪರಶುಹಸ್ತಾಯ ನಮೋ ನಮಃ. ಓಂ ಮೃಗಪಾಣಯೇ ಜಟಾಧರಾಯ ಕೈಲಾಸವಾಸಿನೇ ಕವಚನೆ ಕಠೋರಾಯ ನಮೋ ನಮಃ. ಓಂ ತ್ರಿಪುರಾಂತಕಾಯ ವೃಷಭಾಯ. ಓಂ ವೃಷಾರೂಢಾಯ ಸಾಮಪ್ರಿಯಾಯ ಸರ್ವಮಯಾಯ ತ್ರಯೀಮೂರ್ತಯೇ ಅನೀಶ್ವರಾಯ ನಮೋ ನಮಃ. ಸರ್ವಜ್ಞಾಯ ಪರಮಾತ್ಮಾಯ ಹವಿಷೇ ಯಜ್ಞಮಯಾಯ ಸೋಮಾಯ ನಮೋ ನಮಃ. ಓಂ ವಾಗರ್ಧಾಯ ಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇ ಜಗತತ್ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಹರಿ ಓಂ. ಓಂ ನೀಲಕಂಠಾಯ ಜಟಾಧರಾಯ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ.
ಇದೇನ್ರಿ ಹಾಡ್ ಪೂರ್ತಿ ಆದ್ರೂ ಕೂಡ ಮಾವನಲ್ಲಿ ಸ್ವಲ್ಪನೂ ಬದಲಾವಣೆನೇ ಕಾಣ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಶ್ಯಾಮ. ನನ್ನ ಸಂಕಲ್ಪದಲ್ಲಿ ಏನಾದ್ರೂ ಲೋಪ ಇರ್ಬೋದಾ, ಇಲ್ಲ ನನ್ನ ಸ್ವರ ಸಂಚಾರದಲ್ಲಿ ಏನಾದ್ರೂ ಲೋಪ ಇರ್ಬೋದಾ? ಅದಕ್ಕೆ ಮಾವಂಗೆ ಗುಣ ಆಗ್ಲಿಲ್ವೇನೋ. ಆ ಥರ ಎಲ್ಲ ಏನಿಲ್ಲ ಶ್ಯಾಮ. ನೀನು ಒಳ್ಳೆ ಸಂಕಲ್ಪದಿಂದ ಚೆನ್ನಾಗಿ ಹಾಡಕ್ ಶುರು ಮಾಡಿದೆ, ಜೊತೆಗೆ ಸ್ವರಶುದ್ಧಿ ಕೂಡ ಇತ್ತು. ಮತ್ತೆ ಮಾವನ್ಗೆ ಸ್ವಲ್ಪ ಆದ್ರೂ ಚಲನೆ ಬರ್ಬೇಕಲ್ಲ, ಯಾಕೆ ಬರ್ತಿಲ್ಲ ಅಂತೀರಾ? ಆ ದೇವರು ನಮಗಿನ್ನೂ ಕರುಣೆ ತೋರಿಸಿಲ್ಲಮ್ಮ. ಓಂ ಯಜ್ಞನಾರಾಯಣಾಯ ನಮೋ ನಮಃ. ಓಂ ಹೋಮನಾರಾಯಣಾಯ ನಮೋ ನಮಃ. ಓಂ ಸೋಮಾಯ ನಮಃ ಸ್ವಾಹಾ. ಓಂ ಸೋಮಾಯ ಇದಂ ನಮಃ. ಓಂ ಯಜ್ಞನಾರಾಯಣಾಯ ನಮೋ ನಮಃ. ಓಂ ಯಜ್ಞನಾರಾಯಣಾಯ ನಮಃ ಸ್ವಾಹಾ. ಓಂ ಯಜ್ಞನಾರಾಯಣಾಯ ಇದಂ ನಮಃ. ಓಂ ಚಂದ್ರಾಯ ನಮಃ ಸ್ವಾಹಾ. ಓಂ ಚಂದ್ರಾಯ ಇದಂ ನಮಃ. ಓಂ ವನಸ್ಪತಯೇ ನಮಃ ಸ್ವಾಹಾ. ಓಂ ವನಸ್ಪತಯೇ ಇದಂ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿ ಸೀದಸಾದನಂ ಸ್ವಾಹಾ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಮುರ್ವಾರುಕಮೇವ ಬನ್ಧನಾಂ ಚ ಭಕ್ಷೇಮಾಂ ತಾತ್ ಸ್ವಾಹಾ. ಅಮ್ಮ, ಅಂದ್ಕೊಂಡ ಹಾಗೆ ವಿಶೇಷ ಹೋಮ, ಅಭಿಷೇಕ, ಪೂಜೆ ಎಲ್ಲ ಪೂರ್ತಿಯಾಯಿತು. ಆ ಪರಮೇಶ್ವರನ ದಯೆಯಿಂದ ನೀವು ಆಸೆ ಪಟ್ಟ ಹಾಗೆ ನಿಮ್ಮ ಮನೆಯವರು ಎದ್ದು ಓಡಾಡ್ತಾರೆ. ಸಂತೋಷ ಪುರೋಹಿತ್ರೆ, ತುಂಬಾ ಸಂತೋಷ. ಏನ್ ಸಂತೋಷನೋ, ಅವ್ರ ಮಂಚದಿಂದ ಎದ್ದು ಓಡಾಡೋದು ಈ ಜನ್ಮದಲ್ಲೇ ಆಗಲ್ಲ. ಪುರೋಹಿತ್ರೆ, ಈ ದಕ್ಷಿಣೆ ತಗೊಳ್ಳಿ. ಆಹಾ, ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು, ಪರಮೇಶ್ವರ ಅನುಗ್ರಹ ಪ್ರಾಪ್ತಿರಸ್ತು. ಬರ್ತೀವಿ ಪುರೋಹಿತ್ರೆ. ಒಳ್ಳೇದಮ್ಮ. ಅಮ್ಮ ಐಶ್ವರ್ಯ, ಆ ಪರಮೇಶ್ವರನ್ ದಯೆಯಿಂದ ಬೇಗ ನಿಮ್ಮವ ಎದ್ದು ಓಡಾಡಿದ್ರೆ ಅಷ್ಟೇ ಸಾಕಮ್ಮ. ಬೇಗ ಏನತ್ತೆ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಾವು ಮನೆಗೆ ಹೋಗೋ ಅಷ್ಟರಲ್ಲೇ ಅವ್ರು ಎದ್ದು ಮುಂದೆ ಬರ್ತಾರೆ ನೋಡಿ. ಎಲ್ಲ ಪರಮೇಶ್ವರನ್ ದಯೆ. ಶ್ಯಾಮ, ನೀ ನಂಬಿರೋ ಕೃಷ್ಣನ್ ಮೇಲೆ ಭಾರ ಹಾಕಿ ಇನ್ನೊಂದು ಪ್ರಯತ್ನ ಅಂತ ಇನ್ನೊಂದು ಹಾಡು ಹೇಳು. ಕೃಷ್ಣನ್ ದಯೆ ಇದ್ರೆ ಖಂಡಿತವಾಗ್ಲೂ ಡ್ಯಾಡಿ ಸರಿ ಹೋಗ್ತಾರೆ. ಸರಿ, ಹಾಗೆ ಆಗ್ಲಿ. ಕೃಷ್ಣ, ಮಾವನ್ ಕಾಪಾಡೋದಿಕ್ಕೆ ನನಗಾಗೋ ಪ್ರಯತ್ನ ನಾನು ಮಾಡ್ತಿದ್ದೀನಿ. ನಿನ್ನ ಆಶೀರ್ವಾದ ಇಲ್ಲದೆ ನನ್ನ ಪ್ರಯತ್ನ ಕೆಲಸ ಮಾಡಲ್ಲ. ನಾನು ನಿಜವಾಗ್ಲೂ ನಿನ್ ಭಕ್ತಿ ಆದ್ರೆ, ನಿನ್ ಮೇಲೆ ನನಗಿರೋ ಭಕ್ತಿ ನಿಜಾನೇ ಆದ್ರೆ, ನನ್ನ ಹಾಡಲ್ಲಿರೋ ಪದ ಆಗಿ ನೀನ್ ಬರ್ಬೇಕು. ನನ್ನ ಸ್ವರಕ್ಕೆ ವರ ಆಗಿ ನೀನಿರ್ಬೇಕು.
ಬೇಜಾರಾಗ್ಬೇಡ ಶ್ಯಾಮ, ಸಮಾಧಾನ ಮಾಡ್ಕೊ. ನಿನ್ ಪ್ರಯತ್ನದಲ್ಲಿ ಸ್ವಲ್ಪನೂ ಕೂಡ ಲೋಪ ಇಲ್ಲ. ಸ್ವಲ್ಪನೂ ವಂಚನೆ ಇಲ್ಲದೆ ಭಕ್ತಿ ಶ್ರದ್ಧೆಯಿಂದ ನೀನ್ ಹಾಡು ಹೇಳಿದ್ಯಾ. ಪ್ಲೀಸ್ ಶ್ಯಾಮ, ಇನ್ನೊಂದು ಸಲ ಟ್ರೈ ಮಾಡೋಣ. ಖಂಡಿತವಾಗ್ಲೂ ಸಕ್ಸಸ್ ಆಗ. ಕಂದ, ಹೇಗಿದೆಯಾ ಕಂದ? ನೋಡಿದ್ರ ಅತ್ತೆ, ನೋಡಿದ್ರಾ? ನಾವ್ ಮನೇಲಿ ಇಲ್ದಿರೋ ಟೈಮಲ್ಲಿ ಕಳ್ರ ಹಾಗೆ ಮನೆಗ್ ಬಂದಿದ್ದಾರೆ, ನೋಡಿದ್ರಾ? ಬೇರೆ ವೇಷ ಹಾಕೊಂಡು ಕಳ್ರ ಹಾಗೆ ಮನೆಗ್ ಬರೋದು ಇವ್ರಿಗೆಲ್ಲ ಏನ್ ಹೊಸ್ದಲ್ಲ ಬಿಡಿ. ಆದ್ರೆ ಇವ್ರು ಈ ಮನೆಗೆ ಹೇಗ್ ಬಂದ್ರು? ಈ ಮನೆ ಅಡ್ರೆಸ್ ಇವ್ರಿಗೆ ಹೇಗ್ ಗೊತ್ತಾಯ್ತು? ಡೂಪ್ಲಿಕೇಟ್ ಕೀನ ಹೇಗ್ ತಗೊಂಡ್ರಿ? ಮನೆ ಒಳಗೆ ಇಷ್ಟು ಧೈರ್ಯವಾಗಿ ಹೇಗ್ ಬಂದ್ರಿ? ಅರ್ಥ ಆಯ್ತು ಅತ್ತೆ, ಅರ್ಥ ಆಯ್ತು. ಇದಕ್ಕೆಲ್ಲ ಕಾರಣ ಈ ಸತ್ಯ ಅಂತ ಅರ್ಥ ಆಯ್ತು. ಈ ಸತ್ಯನೇ ಅಲ್ವಾ ನಮ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಹೋಮ ಮಾಡಿಸಿ ಅಂತ ಹೇಳಿದ್ದು? takita 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 takita